ನಮಸ್ಕಾರ ಸ್ನೇಹಿತರೆ, ಮೊದಲ ಟಿ20 ಪಂದ್ಯದಲ್ಲಿ ರೋಚಕವಾಗಿ ಗೆದ್ದ ಟೀಮ್ ಇಂಡಿಯಾ. ಸೂರ್ಯ ಬ್ಯಾಟಿಂಗ್ಗೆ ಮಂಕಾದ ಶ್ರೀಲಂಕಾ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವು ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಆರಂಭದಿಂದಲೇ ಅಬ್ಬರಿಸಲು ಶುರು ಮಾಡಿದ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಈ ಜೋಡಿ ಪವರ್ ಪ್ಲೇನ 6 ಓವರ್ಗಳಲ್ಲಿ 74 ರನ್ಗಳ ಜೊತೆಯಾಟವನ್ನು ನೀಡಿ ತಂಡಕ್ಕೆ ಅಡಿಪಾಯವನ್ನು ಹಾಕಿದ್ದರು. ಯಶಸ್ವಿ ಜೈಸ್ವಾಲ್ 21 ಬಾಲ್ಗಳಲ್ಲಿ 40 ರನ್ ಹಾಗೂ ಶುಭ್ಮನ್ ಗಿಲ್ 16 ಬಾಲ್ಗಳಲ್ಲಿ 34 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಸ್ಫೋಟಕ ಆಟದ ಮೂಲಕ ಕೇವಲ 26 ಬಾಲ್ಗಳಲ್ಲಿ 2 ಸಿಕ್ಸರ್ ಹಾಗೂ 8 ಬೌಂಡರಿ ಸಹಾಯದಿಂದ 58 ರನ್ ಗಳಿಸಿ ಪೆವಿಲಿಯನ್ ಕಡೆ ನಡೆದರು. ಇವರಿಗೆ ಸಾಥ್ ನೀಡಿದ ರಿಷಬ್ ಪಂತ್ 49 ರನ್ ಗಳಿಸಿ ಔಟ್ ಆದರು. ಅಂತಿಮವಾಗಿ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 213 ರನ್ ಬೃಹತ್ ಮೊತ್ತವನ್ನು ಕಲೆಹಾಕಿತು. ಈ ಗುರಿಯನ್ನು ಬೆನ್ನಟ್ಟಲು ಬಂದ ಶ್ರೀಲಂಕಾ ತಂಡ ಆರಂಭದಿಂದಲೇ ಉತ್ತಮ ರೀತಿ ಬ್ಯಾಟಿಂಗ್ ಮಾಡಿ ನಿಶಾಂಕ ಹಾಗೂ ಕುಶಾಲ್ ಮೆಂಡಿಸ್ ತಂಡಕ್ಕೆ ಗೆಲುವಿನ ಆಸೆಯನ್ನು ಚಿಗುರಿಸಿದ್ದರು. ನಿಶಾಂಕ 48 ಬಾಲ್ಗಳಲ್ಲಿ 4 ಭರ್ಜರಿ ಸಿಕ್ಸ್ ಹಾಗೂ 7 ಬೌಂಡರಿ ಸಹಾಯದಿಂದ 79 ರನ್ ಗಳಿಸಿ ಔಟ್ ಆದರು. ಇವರಿಗೆ ಸಾಥ್ ನೀಡಿದ ಕುಶಾಲ್ ಮೆಂಡಿಸ್ 27 ಬಾಲ್ಗಳಲ್ಲಿ 45 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ಬ್ಯಾಟರ್ಗಳು ರನ್ ಗಳಿಸಲು ಪರದಾಡಿದ್ದರು. ಅಂತಿಮವಾಗಿ ಭಾರತ ತಂಡ 43 ರನ್ ಅಂತರದಿಂದ ಮೊದಲ ಪಂದ್ಯದಲ್ಲಿಯೇ ರೋಚಕವಾಗಿ ಗೆದ್ದಿದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.